ಆ ಹಕ್ಕಿಗೋಸ್ಕರ ಇವರೇನೋ ಹಾರಾಡಿ ಕಿರ್ಚೋದು ಬೇಡ. ತಿನ್ನಕ್ಕಿದ್ರೆ ಎಲ್ಲರೂ ಹಂಚ್ಕೊಂಡು ತಿನ್ನೋಣ, ಇಲ್ಲ ಅಂದರೆ ಒಂದೊತ್ತು ಎಲ್ಲರೂ ಹಸ್ಕೊಂಡಿರೋಣ. ಒಟ್ಟಿನಲ್ಲಿ ನಮ್ಮ ಬೀಗರು ನಮ್ಮ ಮನೇಲಿ ಒಬ್ಬರು ಅಂದಮೇಲೆ ಅವ್ರನ್ನ ನಾವು ಬಿಟ್ಕೊಡೋಕ್ಕಾಗತ್ತಾ? ಕಾಂತಮ್ಮತ್ತೆ ಸಾಕು ಕಾಂತಮ್ಮತ್ತೆ, ಸಾಕು ನೀವು ಹತ್ತಿದ್ದು. ನೀವು ಹೀಗೆ ಹತ್ತು ರಾತ್ರಿ ನಿದ್ದೆ ಮಾಡಿದೆ, ನಾಳೆ ಎಲೆಕ್ಷನಲ್ಲಿ ಮೇಡಮ್ ಓಟ್ ಹಾಕೋ ಬದಲು ವಿಜಯಾಂಬಿಕಂಗೆ ಓಟ್ ಹಾಕ್ಬಿಟ್ರೆ? ಈಗ ನಿಮಗೆ ಓಟ್ ಹಾಕೋದಕ್ಕೆ ನಾವು 2,000 ರೂಪಾಯಿ ಕೊಡ್ತಾ ಇಲ್ಲ, ಅದ್ರ ಬದಲು ಓಟ್ ಹಾಕಿ ಬಂದಮೇಲೆ ಬಿಸಿ ಬಿಸಿಯಾಗಿ 2 ಲೋಟ ಕಾಫಿ ಮಾಡ್ಕೊಡ್ತೀವಿ. ಮೇಡಮ್ ಬರೇ ಹ್ಯಾಪಿ ಎಲೆಕ್ಷನ್ ಡೇ ಮೇಡಮ್ ಬರೇ. ನೀವು ಗೆಲ್ಬೇಕು, ನೀವು ಗೆಲ್ತೀರಾ. ಶ್ರಾವಣಿ ಮೇಡಮ್ ಅವ್ರಿಗೆ, ಶ್ರಾವಣಿ ಮೇಡಮ್ ಅವ್ರಿಗೆ, ಶ್ರಾವಣಿ ಮೇಡಮ್ ಅವ್ರಿಗೆ. ಹಬ್ಬ, ಎಲೆಕ್ಷನ್ 1-2 ದಿನ ಮುಂದಕ್ಕೆ ಹೋಗಿದ್ದು ನೆಮ್ಮದಿ ಅನಿಸ್ತಾ ಇದೆ ನನಗೆ. ಏನ್ ಮೇಡಮ್ ನೀವು ಎಲೆಕ್ಷನ್ ಮುಂದೆ ಹೋಗಿರೋದಕ್ಕೂ ನೆಮ್ಮದಿ ಅಂತ ಇದ್ದೀರಾ, ಅವಾಗ ಎಕ್ಸಾಮ್ ಮುಂದೆ ಹೋಗ್ತಿದ್ದಾಗ್ಲೂ ನೆಮ್ಮದಿ ಅಂತ ಇದ್ರಿ. ಮೇಡಮ್ ಈ ಪರೀಕ್ಷೆ, ಅಗ್ನಿ ಪರೀಕ್ಷೆ ಎಲ್ಲ ಬಂದಾಗ ಎದುರಿಸ್ಬಿಡ್ಬೇಕು, ಹೆದರ್ಕೋಬಾರ್ದು. ಆಯ್ತಪ್ಪ, ನಿನ್ನಷ್ಟು ಧೈರ್ಯ ನನಗಿಲ್ಲ ಬಿಡು. ಮೇಡಮ್ ಧೈರ್ಯ ಎಲ್ರಿಗೂ ಇರುತ್ತೆ, ಆದ್ರೆ ಅವ್ರಿಗಿರೋ ಧೈರ್ಯ ಅವ್ರಿಗೆ ಗೊತ್ತಿರಲ್ಲ. ನಿಮಗೆ ತುಂಬಾ ಧೈರ್ಯ ಇದೆ ಮೇಡಮ್, ಅದು ನಿಮ್ಗೆ ಗೊತ್ತಿಲ್ಲ. ಆಯ್ತಪ್ಪ ಮಹಾನುಭಾವ, ನನ್ನನ್ನ ನನ್ಕಿಂತ ಚೆನ್ನಾಗಿ ನೀನೇ ಅರ್ಥ ಮಾಡ್ಕೊಂಡಿದ್ಯಾ. ಆಯ್ತಾ, ಈಗ ಹಿಂಗೆ ಮಾತಾಡ್ಕೊಂಡೇ ಇರ್ತೀಯೋ ಅಥವಾ ಏನಾದ್ರೂ ತಿನ್ನಿಸ್ತೀಯೋ? ಅದಕ್ಕೆ ತಾನೇ ಕರ್ಕೊಂಬಂದಿದ್ದು. ಬನ್ನಿ, ಹಿಂಗೋಗ್ಬೇಕು, ಬನ್ನಿ ಈ ಕಡೆ. MLA ಆಗೋರು ರೋಡ್ ಸೈಡಲ್ಲಿ ಪಾನಿಪುರಿ ತಿಂತಾ ಇದ್ದೀರಾ. ಈ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ಪಿಜ್ಜಾ ಬರ್ಗರ್ ತಿನ್ನೋದಕ್ಕಿಂತ ಈ ತರ ರೋಡ್ ಸೈಡ್ಗೆ ಬಂದು ಪಾನಿಪುರಿ ತಿನ್ನೋದ್ರಲ್ಲೇ ಮಜಾ ಇರೋದು. ಈ ರುಚಿ ಇನ್ನೆಲ್ಲೂ ಸಿಗಲ್ಲ. ಅದು ಕರೆಕ್ಟೇ ಬಿಡಿ. ಚೇತು, ಏನು ಸುಬ್ಬಣ್ಣ, ಎಷ್ಟು ದಿನ ಕಾಣಲೇ ಇಲ್ಲ. ನಮಸ್ಕಾರ. ಅದಕ್ಕೆ ನಮಸ್ಕಾರ. ಅದೇ ಚೇತು, ಎಲೆಕ್ಷನ್ ಬಿಸಿ, ಓಡಾಟ, ಅದಕ್ಕೆ ಬರೋದಕ್ಕಾಗಲಿಲ್ಲ. ಅದಕ್ಕೆ ನೀವು ಎಲೆಕ್ಷನ್ ನಿಂತಿರೋದು ನಂಗಂತೂ ತುಂಬ ಖುಷಿ. ನನ್ನ ನೋಟು, ನಮ್ಮ ಮನೆಯವ್ರ ಓಟು, ಎಲ್ಲ ರೋಟು ನಿಮ್ಗೇನೆ. ಥ್ಯಾಂಕ್ ಯು ಸೋ ಮಚ್ ಚೇತು. ನೀವಿಷ್ಟು ಹೇಳಿದೆಯಲ್ಲ, ಹೊಟ್ಟೆನೇ ತುಂಬೋಯ್ತು. ಈಗ ಪಾನಿಪುರಿ ಹೇಗೆ ತಿನ್ನೋದು? ಅಯ್ಯೋ, ಹಂಗಂದ್ರೆ ಆಗುತ್ತಾ? ಎಷ್ಟೊಂದು ದಿನ ಆದ್ಮೇಲೆ ಅಂಗಡಿ ಕಡೆ ಬಂದಿದ್ದೀರಾ, ಸ್ಪೆಷಲ್ ಆಗಿ ಪಾನಿಪುರಿ ತರ್ತೀನಿ. 1 ನಿಮಿಷ ಇರಿ. ಮೇಡಮ್ ಎಷ್ಟು ಪ್ಲೇಟ್ ಬೇಕೋ, ಅಂಗಡಿಲಿರೋದು ಏನೇನು ಬೇಕೋ ಎಲ್ಲ ತಿನ್ಕೊಂಬಿಡಿ. MLA ಆದಮೇಲೆ ಇಲ್ಲಿ ಬಂದು ತಿನ್ನೋದಕ್ಕಾಗಲ್ಲ. ಯಾಕೆ ಹೇಳಿ? ಜನ ಸೇರಿಬಿಡ್ತಾರೆ ಮೇಡಮ್. ಹಾಗೆಲ್ಲ ಏನಿಲ್ಲ. ನಾನು AC ಕಾರಲ್ಲಿ ಕೂತು ರಾಜಕೀಯ ಮಾಡೋಳಲ್ಲ, ಜನರ ಮಧ್ಯೆ ಇದ್ದು ಜನಗಳ ಸೇವೆ ಮಾಡೋಳು. ಜನಗಳು ಸೇರಿದ್ರೆ ನನಗೆ ಕಷ್ಟ ಅಲ್ಲ, ಇಷ್ಟನೇ. ಅದಕ್ಕೆ ತಳಿ. ಆಹಾ, ನಿಮ್ಮಂಥ MLA ಪಡೆಯೋದಕ್ಕೆ ನಾವೆಲ್ಲ ಎಷ್ಟು ಪುಣ್ಯ ಮಾಡಿದೀವೋ ಏನೋ ಮೇಡಮ್. ಸುಮ್ಮನಿರು ಸುಬ್ಬು, ಇನ್ನೂ ಎಲೆಕ್ಷನ್ನೇ ಆಗಿಲ್ಲ. ಎಲೆಕ್ಷನ್ ಆಗಬೇಕು, ನನಗೆ ವೋಟ್ ಬರಬೇಕು, ರಿಸಲ್ಟ್ ಬರಬೇಕು. ಈಗಲೇ ಇಷ್ಟೊಂದು ಆಸೆ ಇಟ್ಕೊಂಡ್ರೆ ಡೇಂಜರೇ. ಮೇಡಮ್ ಆ ಥರ ಎಲ್ಲ ಏನಿಲ್ಲ. ನಿಮ್ಮ ಆಸೆನ ಈಡೇರಿಸ್ಕೊಳ್ಳೋಷ್ಟು ಶಕ್ತಿ ನಿಮಗಿದೆ. ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋವಂಥ ಛಲ ನಿಮಗಿದೆ. ಮೇಡಮ್ ಎಲೆಕ್ಷನಲ್ಲಿ ನೀವು ಗೆದ್ದೇ ಗೆಲ್ತೀರಾ, MLA ಆಗೇ ಆಗ್ತೀರಾ, ತಲೆನೇ ಕೆಡಿಸ್ಕೋಬೇಡಿ. ಅದಕ್ಕೆ ನಾನು ಈ ಪಾರ್ಟಿನ ಮುಂಚಿತವಾಗಿ ಕೊಡಿಸ್ತಾ ಇರೋದು. ಓಹೋ, ಇದಕ್ಕೂ ಒಂದು ಕಾರಣ ಕೊಟ್ಬಿಟ್ಟಿಯಲ್ಲ, ಕಳ್ಳ ನೀನು. ಮೇಡಮ್ ಸುಮ್ಮನಿರಿ ಮೇಡಮ್, ಎಲೆಕ್ಷನ್ ಟೈಮ್ ಬೇರೆ. ಯಾರಾದ್ರೂ ನೋಡ್ಬಿಟ್ಟು ವಿಡಿಯೋ ತೆಗೆದ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಮಾಡ್ಬಿಟ್ರೆ ಕಷ್ಟ. ಹಾಕಿ ಬಿಡು, ನನ್ನ ಪ್ರೀತಿ ತೋರಿಸ್ಕೊಡೋದಕ್ಕೆ ನನಗೆ ಹೆಮ್ಮೆನೆ. ಪ್ರೀತಿ ವಿಷಯನ ಮನೆಗೆ ಹೋಗಿ ಮಾತಾಡೋಣ. ಪಾನಿಪುರಿ ತಿಂದು ಮುಗಿಸಿ ಎಷ್ಟಕ್ಕೂ ಅಷ್ಟು ಕೇಳಿ.